ಇಲ್ಲಿ ಮೊದಲಂದ್ರೆ ಸಿಗ್ನಲ್ ಪ್ರಾಬ್ಲಮ್ ಐತಿ, ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಆಕೈತಿ. ಒಂದು ಸ್ವಲ್ಪ ಮೇಲಾಧಿಕಾರಿ ಗಮನಕ್ಕೆ ಬರಬೇಕು. ಟ್ರಾಫಿಕ್ ಯಾಕಂದ್ರೆ ಇಲ್ಲಿ ಹೋಗ್ತಾ ಬರ್ತಾನು ಒಂದೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ ಆಕ್ಕವು. ಅದ್ರ ಸಮ್ ಸಿಗ್ನಲ್ ಅನುಕೂಲ ಆಕೈತಿ, ಸಿ ಸಿ ಕ್ಯಾಮ್ರಾ ಆದರೂ ಏನೋ ಆದರೂ ಮುಂದೆ ಯೂಸ್ ಆಕೈತಿ. ಅದ್ರ ಸಲುವಾಗಿರೆ ಒಂದು ಸ್ವಲ್ಪ ಏನರ ಮಾಡಿದ ಡೆವಲಪ್ಮೆಂಟ್ ಚಲೋ. ಇದು ಗಡಿ ಶೈಕ್ಷಣಿಕ ಜಿಲ್ಲೆ, ಇಲ್ಲಿ ಮೇನ್ ಅಂತದಂದ್ರೆ ಟ್ರಾಫಿಕ್ದ ಸಮಸ್ಯೆ ಐತಿ. ಇಲ್ಲಿ ಸಿಗ್ನಲ್ ಇರೋದಿಲ್ಲ ಕಾರಣಕ್ಕೆ ಮೇನ್ ಅಂದ್ರೆ ಒಂದು ಸಿಗ್ನಲ್ ಮಾಡಬೇಕು ಸರ್. ವಾಹನ ಸವಾರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಸರ್? ವಾಹನ ಸವಾರಿಗಂತೂ ಸಿಕ್ಕಾಪಟ್ಟೆ ತೊಂದರೆ ಆಗತೈತಿ. ಯಾಕಂದ್ರೆ ಯಾರು ನಡಕ್ ಬರ್ತಾರೋ, ಯಾರು ಆ ಕಡೆ ಏನು ಮನ್ಸಿಗೆ ಬಂದಂಗೆ ಓಡಾಡ್ತಿರ್ತಾರೋ, ಕಂಟ್ರೋಲ್ ಆಗಂಗಿಲ್ಲ. ಒಂದೊಂದು ಸತಿ ಸಣ್ಣ ಇನ್ಸಿಡೆಂಟು ಆಕ್ಕವು, ಮೇಜರ್ ಅಂತೂ ಆಗಿರ್ತಾವ. ಖರೆ ಅವೇನು ಇರಲಿ. ಮಹಾರಾಷ್ಟ್ರ ಕರ್ನಾಟಕ ಸಂಪರ್ಕಿಸುವ ಒಂದು ಕೊಂದಿರಿ ಸರ್ ಇದು. ಅಂತಂದ್ರೆ ಇಲ್ಲಿ ಜನನು ಭಾಳ ಅಡ್ಡಾಡ್ತಿರ್ತಾರೆ. ಇಲ್ಲಿ ಇಲ್ಲದಿರೋದ್ರ ಜಿಲ್ಲಾ ಕೇಂದ್ರ ಐತದ, ಈ ಸಿಗ್ನಲ್ ಆದ್ರೆ ಭಾಳ ತೊಂದರೆ ಆಗೈತಿಲ್ಲ. ಸಿಗ್ನಲ್ದಿಂದನೂ ಭಾಳ ತೊಂದರೆ ಆಗತೈತಿ. ಸಿಗ್ನಲ್ ಅಷ್ಟು ಆತಂದ್ರೆ ಭಾಳ ಅನುಕೂಲ ಆಕೈತಿ. ಮತ್ತು ಸರ್ ಆ ಕೇಬಲ್ ರೀ, ಕೇಬಲ್ ಅಂತೂ ಈಗ ಅದು ಕ್ಲಿಯರ್ ಆಗೈತಿ. ಬಟ್ ಅದೊಂದು ಸ್ವಲ್ಪ ಕಾಮಗಾರಿ ಆಗಬೇಕು. ಅದರಿಂದ ಮಕ್ಕಳು ಕಿರಿಕಿರಿ ಆಗತ್ತೆ. ಅದರಿಂದ ಕಿರಿಕಿರಿ ಆಕೈತಿ. ಅದು ಮೊದಲ ನಾಡಕ್ಕೆ ಎಷ್ಟೋ ದಿವಸ ಒಂದು ಇಲ್ಲಾಂದ್ರೆ ಒಂದು ನಮ್ಮ ಮಂದಿ 3 ತಿಂಗಳು 2 ತಿಂಗಳ ತನಕ ಟ್ರಾಫಿಕ್ದ ಹಂಗೆ ತಿರುಗಾಡಿದಾರು. ಸಣ್ಣ ಹುಡುಗರಿಗೆಲ್ಲರೂ ಭಾಳ ತೊಂದರೆ ಆಕೈತಿ. ಇಲ್ಲೇ ಸ್ಕೂಲ್ ಅದಾವು ಸೈಡ, ಸ್ಕೂಲ್ಗಳಿಂದ ಹುಡುಗರು ಬರ್ತಿರ್ತಾವೆ, ಅವಕ್ಕೂ ಸಮಸ್ಯೆ ಆಗ್ತವೆ. ಯಾಕಂದ್ರೆ ಹಳ್ಳಿದಿಂದ ಬರ್ತಿರ್ತಾರೆ ಹುಡುಗರ, ಹೋಗಾಕು ಬರಾಕು ಅನುಕೂಲ ಆಗಬೇಕು. ಇಲ್ಲೆಲ್ಲ ಭಾಳ ತೊಂದರೆ ಆಕೈತಿ. ಅದರಿಂದ ಬೇಕು ಟ್ರಾಫಿಕ್ ಸಿಗ್ನಲ್. ತಮ್ಮ ಹೆಸರು ಸರ್? ದೂರ ಜಮಗರ್ನಿ ಅಂತಾರೆ.